ಸೌಕರ್ಯ ಇಲ್ಲದೆ ವಂಚಿತವಾಗ್ತಾ ಇದೆ ಪಂಚಾಯಿತಿ ಹೆಡ್ ಕ್ವಾರ್ಟರ್ಸ್. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಅಂದನಕೆರೆ ಹೋಬಳಿಯ ಬರಗೂರು ಗ್ರಾಮದಲ್ಲಿರುವಂತದ್ದು. ಎಲ್ಲರೂ ರಾಜಕೀಯ ಮಾಡಕ್ಕೆ ಓಡಾಡ್ತಾರೆ ಹೊರತು ಎಲ್ಲ ರೋಡು ಆಗಿದಾವೆ, ಎಲ್ಲ ರೋಡು ಚೆನ್ನಾಗಿ ಮಾಡಿದ್ದಾರೆ. ಇದೊಂದು ಮೇನ್ ಮಾಡಿಲ್ಲ, ಅವ್ರ ಸ್ವಾರ್ಥಿಗಳೆಲ್ಲ. ನಮ್ಗೆಲ್ಲ 50 ವರ್ಷ ಆಗೋತು, ಊಟಕ್ಕಿಂತ ಮುಂಚೆಗಿಂತ ಹಿಂಗೆ ಐತಿ. ಅವನ ಮೇಲೆ ಹೇಳಿ ಇವನು ಹೇಳೋದು, ಇವನ ಮೇಲೆ ಅವನು ಹೇಳೋದು. ರೋಡ್ ಮಾತ್ರ ಮಾಡೋದಿಲ್ಲ. ರಸ್ತೆ ಸಂಪರ್ಕ ಇಲ್ಲದೆ ನಿತ್ಯ ಬರಗೂರು ಗ್ರಾಮದ ಜನರ ಪರದಾಟ. ಇದೇ ರಸ್ತೆಯಲ್ಲಿ ಬರಗೂರು ಗ್ರಾಮ ಪಂಚಾಯಿತಿಯ ಕಾರ್ಯಾಲಯಕ್ಕೂ ಹೋಗಬೇಕು, ಶಾಲೆಗೂ ಹೋಗಬೇಕು, ಸುತ್ತಮುತ್ತಲಿನ ಹಳ್ಳಿಗಳಿಗೂ ಹೋಗಬೇಕು. ಆದರೆ ಈ ರಸ್ತೆಯನ್ನು ಮಾತ್ರ ಯಾರೂ ಕೂಡ ಅಭಿವೃದ್ಧಿ ಪಡಿಸ್ತಾ ಇಲ್ಲ. ಕಾರಣ ಇಷ್ಟೇ, ನಾವು ಇನ್ನೇನು ಕೇಳೋಣ, ಮಾಡೋಣ ಅಂತಾರೆ. ಮಣ್ಣು ಹೊಡೆಯೋದು, ಬಿಲ್ ತಾಣೋದು. ಎಷ್ಟೋ ಜನ ಬಿದ್ದು ಎದ್ದೋಗ್ಯಾರೆ ಬೈಕ್ನಾಗೆಲ್ಲ. ಸುಮಾರು ಒಂದು 30-40 ವರ್ಷದಿಂದ ಇದೇ ಥರ ಒಂದು ಇದು ರೋಡ್ ಐತೆ ಅಲ್ವಾ. ಇದು ಮೇಯ್ನ್ ರೋಡು ಅಂದರೆ ಪ್ರತಿಯೊಬ್ಬರು ಊರಲ್ಲಿ ಓಡಾಡಬೇಕು ಅಂದರೆ ಇದೇ ರೋಡ ಓಡಾಡಬೇಕು. ಸೊಸೈಟಿ ಇಲ್ಲ ಐತೆ, ಸ್ಕೂಲ್ ಇಲ್ಲ ಐತೆ, ಅಂಗನವಾಡಿ ಇಲ್ಲ ಐತೆ, ಪೋಸ್ಟ್ ಆಫೀಸ್ ಇಲ್ಲ ಐತೆ. ಬಟ್ ಇದೇ ರೋಡ್ ಹೋಗ್ಬೇಕು. ಒಂದ್ಸತಿ ಮಳೆ ಬರಲಿ, ಒಬ್ಬರು ಓಡಾಡೋಕ್ಕಾಗಲ್ಲ. ಇಲ್ಲಿ ನಮ್ಮ ಮನೆ ಮುಂದೆ ಸ್ಲ್ಯಾಬ್ ಹಾಕಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಚರಂಡಿಯಲ್ಲಿ ಮಣ್ಣು ತುಂಬ್ಕೊಂಬಿಡ್ರಿ ಅಂತ ಹೇಳ್ತಾರೆ. ಎಸ್, ಚಿಕ್ಕನಾಯಕನಹಳ್ಳಿ ತಾಲೂಕಿನ ಬರಗೂರು ಗ್ರಾಮದಲ್ಲಿ ರಸ್ತೆ ತುಂಬಾ ಗುಂಡಿಗಳು ಬಿದ್ದು ರಸ್ತೆಯು ಹಾಳಾಗಿದ್ದು, ಮಳೆ ಬಂದ್ರೆ ರಸ್ತೆ ಹಾಳಾಗಿರುವುದರಿಂದ ಸಾರ್ವಜನಿಕರು ದಿನನಿತ್ಯ ಸಂಚರಿಸಲು ಕಷ್ಟಪಡುವಂತಾಗಿದೆ. ಈ ಸಮಸ್ಯೆಯ ಕುರಿತು ಅದೆಷ್ಟೋ ಬಾರಿ ಅಧಿಕಾರಿಗಳಿಗೆ ತಿಳಿಸಿದ್ರೂ ಕೂಡ ಕ್ಯಾರೆಯಂತಿಲ್ವಂತೆ. ಹೌದು, ಬರಗೂರು ಗ್ರಾಮವು ಪಂಚಾಯಿತಿ ಹೆಡ್ ಕ್ವಾರ್ಟರ್ಸ್ ಆಗಿದ್ರೂ ಕೂಡ ಈ ರಸ್ತೆ ಸರಿಯಾಗಿಲ್ಲ. ಈ ರಸ್ತೆಯಲ್ಲಿ ಸುಮಾರು ದಿನಗಳ ಹಿಂದೆಯಿಂದಲೂ ಕೂಡ ಗುಂಡಿಗಳು ಬಿದ್ದಿದ್ದು, ಮಳೆ ಬಂದ್ರೆ ಗುಂಡಿಗಳ ತುಂಬಾ ನೀರು ತುಂಬಿ ಗುಂಡಿ ಇದೆ ಎನ್ನುವುದೇ ಗೊತ್ತಾಗೋದಿಲ್ಲ. ಎಷ್ಟೋ ಜನ ಗಾಡಿಗಳಿಂದ ಬಿದ್ದಿದ್ರೂ ಕೂಡ ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ತಾ ಇಲ್ಲ. ನಮಗೆ ಸಿಸಿ ರಸ್ತೆ ಮಾಡಿಕೊಡಿ ಎಂದು ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಎಲ್ಲ ರೋಡ್ಗಳು ಒಳಗಡೆ ಹಟ್ಟಿಲೆಲ್ಲ ಮಾಡಿದ್ದಾರೆ ಸಹ. ಇಲ್ಲಿ ಎಲ್ಲರೂ ಪಂಚಾಯತಿಗೆ ಹೋಗ್ತಾರೆ, ಇಲ್ಲಿ ಸೊಸೈಟಿಗೆ ಹೋಗ್ತಾರೆ, VSSNಗೆ ಅಕ್ಕಿಗೆ ಸುತ್ತಳ್ಳಿರೆಲ್ಲ ಇದೇ ರೋಡಿಗೆ ಬರೋದು. ಆಮೇಲೆ ಸ್ಕೂಲ್ ಇದೆ, ಆಂಜನೇಯ ಸ್ವಾಮಿ ಇದೆ, ಜಾತ್ರೆ ಮೊನ್ನೆ ಎಲ್ಲ ಮಾಡೋಕ್ಕೆ ನೋಡ್ರಿ ಎಲ್ಲ ಇಕ್ಕಟ್ಟು. ಎಲ್ಲ ರೋಡು ಆಗಿದಾವೆ, ಎಲ್ಲ ರೋಡು ಚೆನ್ನಾಗಿ ಮಾಡಿದ್ದಾರೆ. ಇದೊಂದು ಮೇಯ್ನ್ ಮಾಡಿಲ್ಲ. ಏನು ಕಂಪ್ಲೇಂಟು ಅಂದರೆ ಇಲ್ಲೆಲ್ಲ ಬರೀ ರಾಜಕೀಯ. ನಾನು ಮಾಡ್ತೀನಿ. ಗ್ರಾಮ ಪಂಚಾಯತಿಗೆ ಹೋಗೋ ರೋಡೇನೆ ಸರಿ ಇಲ್ಲ. ಗ್ರಾಮ ಪಂಚಾಯತಿಗೆ ಹೋಗುತ್ತೆ, ಸೊಸೈಟಿಗೆ ಹೋಗುತ್ತೆ, ದೇವಸ್ಥಾನಕ್ಕೆ ಹೋಗ್ತಾರೆ. ಅದರಲ್ಲೂ ಗ್ರಾಮ ಪಂಚಾಯತಿ ಇದೇ ಊರಾಗ ಗ್ರಾಮ ಪಂಚಾಯತ್ಗೆ ಇದ್ದಾರೆ. ಎಲ್ಲರೂ ರಾಜಕೀಯ ಮಾಡಕ್ಕೆ ಓಡಾಡ್ತಾರೆ ಹೊರತು ಒಂದು ಜನಗಳಿಗೆ ಒಳ್ಳೇದಾಗಲಿ. ಇಲ್ಲಿ ಮಳೆ ಬಂದ್ರೆ ಇಲ್ಲಿ ಓಡಾಡೋಕ್ಕಲ್ಲ ಸರ್. ಮೊನ್ನೆ ಎಲ್ಲ ರಿಲೇಷನ್ ನೆಂಟರುಗಳು ಎಲ್ಲ ಗುಂಡಿಗಳು ಪಾಪ ಯಾವ ಹುಡುಗರು ಗಣೇಶನ ಪೂಜೆ ಮಾಡೋರು ಈ ಗಣೇಶನೆಲ್ಲ ಸಂಘ ಮಾಡ್ಕೊಂಡು ಅವ್ರು ಬಂದು ದುಡ್ಡಲ್ಲಿ ಇದನ್ನ ಒಂದು ಸ್ವಲ್ಪ ಮಣ್ಣೆಲ್ಲ ಹಾಕಿ ಒಂದು ಸ್ವಲ್ಪ JCB ತಗೊಂಡು ಮಾಡಿರು ಅಂತ. ಇದು ಯಾರಿಗೂ ಇಲ್ಲ, ಅವ್ರ ಸ್ವಾರ್ಥಿಗಳೆಲ್ಲ. ಎಷ್ಟು ವರ್ಷದಿಂದ ಹಿಂಗೆ ಈಗ ತುಂಬ ನಾವು ಹುಟ್ಟೋದ್ಕಿಂತ ನಮ್ಗೆಲ್ಲ 50 ವರ್ಷ ಆಗೋತು. ನಾವು ಹುಟ್ಟೋದ್ಕಿಂತ ಮುಂಚೆಗಿಂತ ಹಿಂಗೆ ಐತಿ. ಒಂದು ದಿವಸನೂ ಕೇಳಿರೆ ಆಗ್ತೀವಿ, ಈ ಸತಿ ಆಗ್ತೀವಿ, ಮಾಡ್ತೀವಿ. ಅವನು ಅಡ್ಡ ಬಂದ, ಇವನು ಅಡ್ಡ ಬಂದ, ಅವನ ಮೇಲೆ ಹೇಳಿ ಇವನು ಹೇಳೋದು, ಇವನ ಮೇಲೆ ಅವನು ಹೇಳೋದು. ರೋಡ್ ಮಾತ್ರ ಮಾಡಿಸ್ತಾ ಇಲ್ಲ. ನೋಡಿರಿ ಹೆಂಗೆ ಈ ಕಡೆ ಚರಂಡಿ ನೋಡಿರಿ, ಅಲ್ಲದೆ ಅವ್ರ ಕಾಂಪೌಂಡ್ ನೋಡಿರಿ ಅಲ್ಲಿ ಎಲ್ಲಿ ಕಟ್ಕೊಂಡಿದ್ದಾರೆ, ಕೇಳೋರೇ ಇಲ್ಲ. ಯಾವಾಗಲೂ ಅವ್ರು ದೊಡ್ಡವರು ಅವ್ರೇನೋ ಯಾವುದು ಖಾತೆ ಏನೋ ಯಾರೋ ಮಾಡಿಕೊಟ್ಟಿರ್ತಾರೆ ನೋಡಿರಿ. ಕರೆಕ್ಟಾಗಿ ಲೈನಾಗೆ ಇದೊಂದು ರೋಡ್ ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿತ್ತು. ನಾವೆಲ್ಲ ಹಿಂಗೆ ಓಡಾಡ್ತಿದ್ದು ಫಸ್ಟು. ಎಷ್ಟು ವರ್ಷದಿಂದ ಹಿಂಗೆ ಇದೆ ರೋಡ್? ಇದು ನಮ್ಮ ಸಣ್ಣ ಹುಡುಗರಿಂದಲೂ ಹಿಂಗೆ. ನೀವು ಸಣ್ಣ ಹುಡುಗರಿದ್ದಾಗಿಂದಾನೆ ಯಾಕೆ ಮಾಡಿಲ್ಲ ರೋಡ್ ಅಂತ ಕೇಳಿಲ್ವಾ? ಹೇಳ್ತಾರೆ. ಏನ್ ಹೇಳ್ತಾರೆ? ಬಿಜೆಪಿ ಕೆಲಸ ಎಲ್ಲ ರೋಡ್ ಆಗಲ್ಲ. ಇನ್ನು ರಸ್ತೆಯಲ್ಲಿ 2-3 ಅಡಿ ಗುಂಡಿಗಳು ಬಿದ್ದಿರೋದ್ರಿಂದ ತುಂಬಾ ತೊಂದರೆ ಆಗ್ತಾ ಇದೆ. ಹಲವಾರು ಅಪಘಾತಗಳಾಗ್ತಾ ಇವೆ. ಆದ್ರೂ ಕೂಡ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ ಎಂದು ಸಾರ್ವಜನಿಕರು ಬೇಸರವನ್ನ ವ್ಯಕ್ತಪಡಿಸಿದ್ರು. ಅಧಿಕಾರಿಗಳು ಹಾಗೂ ರಾಜಕಾರಣಿಗಳು ಅವರ ಕೆಲಸ ಆಗ್ಬೇಕಂದ್ರೆ ಬಂದು ಕೈ ಮುಗ್ದು ವೋಟ್ ಕೇಳ್ತಾರೆ. ಆದ್ರೆ ನಮಗೆ ಯಾವುದೇ ಸವಲತ್ತನ್ನ ಮಾಡಿಕೊಟ್ಟಿಲ್ಲ. ಇಲ್ಲಿ ಕಷ್ಟ ಅಂತ ಕರೆ ಮಾಡಿದ್ರೆ ಬರ್ತೀವಂತ ಬೇಜವಾಬ್ದಾರಿಯಾಗಿ ಉತ್ತರವನ್ನ ಕೊಟ್ಟು ಸುಮ್ಮನೆ ಆಗ್ತಿದ್ದಾರೆ. ನಮ್ಮೂರು ಹೇಗಿದೆ ಅಂತ ಅಧಿಕಾರಿಗಳು ಬಂದು ನೋಡ್ಬೇಕಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ.
ಚಿಕ್ಕನಾಯಕನಹಳ್ಳಿ ತಾಲೂಕಿನ ಅಂದನಕೆರೆ ಹೋಬಳಿಯ ಬರಗೂರು ಗ್ರಾಮದಲ್ಲಿರುವಂಥದ್ದು. ಬರಗೂರು ಗ್ರಾಮ ಪಂಚಾಯಿತಿಯ ಹೆಡ್ ಕ್ವಾರ್ಟರ್ಸು. ಆದರೆ ಈ ಗ್ರಾಮ ಪಂಚಾಯಿತಿಗೆ ಹೋಗುವಂತಹ ರಸ್ತೆಯೇ ಸರಿ ಇಲ್ಲದೆ ಇಲ್ಲಿ ದುಸ್ಥಿತಿ ಆಗಿರುವಂಥದ್ದು ನೀವು ದೃಶ್ಯಗಳಲ್ಲಿ ನೋಡ್ತಾ ಹೋಗ್ಬೋದು. ಈ ರಸ್ತೆಯಲ್ಲೇ ಬರಗೂರು ಗ್ರಾಮ ಪಂಚಾಯಿತಿಯ ಕಾರ್ಯಾಲಯಕ್ಕೂ ಕೂಡ ಹೋಗಬೇಕು. ಆದರೆ ಸುಮಾರು ಸುತ್ತಮುತ್ತಲ ಗ್ರಾಮಗಳಲ್ಲೂ ಕೂಡ ರಸ್ತೆ ಆಗಿದೆ. ಈ ಬರಗೂರು ಗ್ರಾಮದ ಬೇರೆ ರಸ್ತೆಗಳಲ್ಲೂ ಕೂಡ ಸಿ ರಸ್ತೆ ಆಗಿದೆ. ಆದರೆ ಈ ರಸ್ತೆ ಮಾತ್ರ ಇನ್ನೂ ಅಭಿವೃದ್ಧಿ ಆಗದೆ ಗುಂಡಿ ಗಂಡಾಂತರವಾಗಿ ಇಲ್ಲೇ ಉಳಿದಿರುವಂಥದ್ದು. ಈ ಸವಾರರು ದಿನನಿತ್ಯ ಓಡಾಡೋದಕ್ಕೆ ಇಲ್ಲಿ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದೇ ರಸ್ತೆಯಲ್ಲಿ ಬರಗೂರು ಗ್ರಾಮ ಪಂಚಾಯಿತಿಯ ಕಾರ್ಯಾಲಯಕ್ಕೂ ಹೋಗಬೇಕು, ಶಾಲೆಗೂ ಹೋಗಬೇಕು, ಸುತ್ತಮುತ್ತಲಿನ ಹಳ್ಳಿಗಳಿಗೂ ಹೋಗಬೇಕು. ಆದರೆ ಈ ರಸ್ತೆಯನ್ನು ಮಾತ್ರ ಯಾರೂ ಕೂಡ ಅಭಿವೃದ್ಧಿ ಪಡಿಸ್ತಾ ಇಲ್ಲ. ಕಾರಣ ಇಷ್ಟೇ, ಇಲ್ಲಿನ ಜನರಲ್ಲಿ ಒಗ್ಗಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ ಸ್ಥಳೀಯರು. ನೀವು ದೃಶ್ಯಗಳಲ್ಲಿ ನೋಡ್ತಾ ಹೋಗಿ ಈ ರಸ್ತೆಯ ದುಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಯಜಮಾನ್ರೆ, ಈ ರಸ್ತೆ ಯಾವಾಗಿಂದ ಹಿಂಗೆ ಇದೆ? ಇದು ನಾವು ಸಣ್ಣ ಹುಡುಗರಲ್ಲಿ ಹಿಂಗೆ ಐತಿ. ನೀವು ಸಣ್ಣ ಹುಡುಗರಿಂದ ಯಾಕೆ ಮಾಡಿಸ್ತಾ ಇಲ್ಲ? ತಾಲೂಕ್ ಪಂಚಾಯತಿ ಅಧ್ಯಕ್ಷರಾದ್ರು ನಮ್ಮೂರರು, ಆಮೇಲೆ ಮಾರ್ಕೆಟು ಆ ಅಧ್ಯಕ್ಷರಾದ್ರು, ಯಾರು ಒಬ್ರು ಮಾಡಿಲ್ಲ. ಏನ್ ಹೇಳ್ತಾರೆ ಕೇಳಿದ್ರೆ? ಏನು ಮಾಡೋಕ್ಕೆ ಹೋಗಲ್ಲ. ಒಬ್ರು ಎಲ್ಲ ಮುಂದಕ್ಕೆ ಒತ್ತಿಸ್ಕೊಂಡು ಈಗ ಇಕ್ಕಟ್ಟು ಮಾಡ್ಕೊಂಡು ಕುಂತಾರೆ. ಎಲ್ಲ ಮಳೆ ಬಂದ್ರೆ ಇಲ್ಲಿ ಹೋಗಕ್ಕೂ ಅಲ್ಲ ಬರೋಕ್ಕೂ ಅಲ್ಲ. ಎಷ್ಟೋ ಜನ ಬಿದ್ದು ಎದ್ದೋಗ್ಯಾರ ಬೈಕ್ನಾಗೆಲ್ಲ. ಈಗ ನೀವು ಕೇಳಿದ್ರೆ ಏನಂತ ಹೇಳ್ತಾರೆ? ರಸ್ತೆ ಯಾಕೆ ಮಾಡಿಲ್ಲ, ರೋಡ್ ಮಾಡಿಲ್ಲ ಅಂದ್ರೆ? ನಾವು ಇನ್ನೇನು ಕೇಳೋಣ, ಮಾಡೋಣ ಅಂತಾರೆ ಅಷ್ಟೇ, ಮಾಡಲ್ಲ. ಆಮೇಲೆ ಮಣ್ಣು ಹೊಡೆಯೋದು, ಬಿಲ್ ತಾಣೋದು ಅಷ್ಟೇ. ಬರೀ ಮಣ್ಣು ಹೊಡೆದು ದುಡ್ಡು ಮಾಡ್ತಾರೆ. ಇಷ್ಟೆಲ್ಲ ಮಾಡ್ತಾವ್ರಿ. ನಿಮ್ಮ ಯಜಮಾನ್ ಹೆಸರು ನಿಮ್ಮದು? ನಮ್ಮ ಈಶ್ವರಯ್ಯ. ಇಲ್ಲಿನ ಸ್ಥಳೀಯರು ಹೇಳ್ತಾ ಇರೋದೇನಪ್ಪ ಅಂತಂದರೆ, ಹಲವಾರು ವರ್ಷಗಳಿಂದಲೂ ಕೂಡ ರಸ್ತೆ ಇದೇ ಸ್ಥಿತಿಯಲ್ಲಿದ್ದು ಯಾರೊಬ್ಬರು ಕೂಡ ರಸ್ತೆಯನ್ನು ಅಭಿವೃದ್ಧಿಪಡಿಸೋದಕ್ಕೆ ಮುಂದಾಗ್ತಾ ಇಲ್ಲ. ಇಲ್ಲಿ ಬರೀ ಮಣ್ಣನ್ನು ಹೊಡೆದು ಅದರಿಂದ ಬಿಲ್ ಮಾತ್ರ ತೆಗೆದುಕೊಳ್ತಾ ಇದ್ದಾರೆ. ಕೇಳಿದ್ರೆ ರಸ್ತೆ ಮಾಡಿಸ್ತೀವಿ ಅಂತ ಹೇಳ್ತಾ ಇರೋದು ಬಿಟ್ಟರೆ ಯಾರೊಬ್ಬರು ಕೂಡ ರಸ್ತೆಯನ್ನು ಅಭಿವೃದ್ಧಿ ಮಾಡ್ತಾ ಇಲ್ಲ. ಅದಷ್ಟೇ ಅಲ್ಲ, ಇಲ್ಲಿ ರಸ್ತೆ ಪಕ್ಕದಲ್ಲಿ ಚರಂಡಿಯನ್ನು ಕೂಡ ನಿರ್ಮಿಸಲಾಗಿದೆ. ಅದ್ರ ಮೇಲ್ಗಡೆ ಯಾವುದೇ ರೀತಿಯ ಸ್ಲ್ಯಾಬ್ಗಳನ್ನು ಹಾಕಲಾಗಿಲ್ಲ. ಆ ಚರಂಡಿಯ ಸ್ಥಿತಿಯನ್ನು ಕೂಡ ನೀವೇ ನೋಡ್ತಾ ಹೋಗ್ಬೋದು. ಯಾವುದೇ ರೀತಿಯಲ್ಲಿ ಸ್ವಚ್ಛತೆ ಇಲ್ಲದೆ ಸೊರಗ್ತಾ ಇರುವಂಥದ್ದು. ಇಲ್ಲೇನಾದರೂ ಮಕ್ಕಳು ಓಡಾಡಬೇಕು ಅಂದರೆ ತುಂಬ ಭಯಪಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅವ್ರ ಮನೆಗಳ ಮುಂದೆ ಅವರು ಮಾತ್ರ ದುಡ್ಡು ಕೊಟ್ಟು ಸ್ಲ್ಯಾಬ್ಗಳನ್ನು ಹಾಕಿಸ್ಕೊಳ್ಬೇಕಾಗಿರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾರಾದರೂ ಹೋಗಿ ಏನಾದರೂ ಕೇಳಿದ್ರೆ ಸ್ಲ್ಯಾಬ್ ಯಾಕೆ ಹಾಕಿಲ್ಲ ಅಂತ ಕೇಳಿದ್ರೆ, ಇಲ್ಲಿನ ಗ್ರಾಮ ಪಂಚಾಯಿತಿಯವರು ನೀವು ಬೇಕಾದರೆ ಮಣ್ಣು ಹೊಡೆದು ಚರಂಡಿಯನ್ನೇ ಮುಚ್ಚಿ ನಾವು ಸ್ಲ್ಯಾಬ್ ಹಾಕೋದಿಲ್ಲ ಅಂತ ಬೇಜವಾಬ್ದಾರಿ ಉತ್ತರವನ್ನು ಕೊಡ್ತಾ ಇದ್ದಾರಂತೆ. ಈ ರಸ್ತೆಯೂ ಕೂಡ ಹಾಳಾಗಿದ್ದು, ಪಕ್ಕದ ಚರಂಡಿಯೂ ಕೂಡ ಹಾಳಾಗಿದ್ದು, ಯಾರೊಬ್ಬರು ಕೂಡ ಇದನ್ನು ಸರಿಪಡಿಸೋದಕ್ಕೆ ಮುಂದಾಗ್ತಾ ಇಲ್ಲ. ಇಲ್ಲಿ ಸ್ಥಳೀಯರಿದ್ದಾರೆ, ಅವ್ರನ್ನೂ ಕೂಡ ನಾನು ಮಾತಾಡಿಸ್ತಾ ಹೋಗ್ತೀನಿ. ಇದ್ರ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಸರ್, ಎಷ್ಟು ವರ್ಷದಿಂದ ಹಿಂಗೆ ಇದೆ ಸರ್ ಇದು ರೋಡ್? ಇದು ಸರ್ ಇಷ್ಟು ವರ್ಷದಿಂದ ಎಲ್ಲ ಇದು ರೋಡೇ ಆಗಿಲ್ಲ. ಈ ರೋಡ್ ಸುಮಾರು ಒಂದು 30-40 ವರ್ಷದಿಂದ ಇದೇ ಥರ ಒಂದು ಇದು ರೋಡ್ ಐತೆ ಅಣ್ಣ. ಇದು ರೋಡೇನೇ ಆಗಿಲ್ಲ. ಎಲ್ಲ ಜನಪ್ರತಿನಿಧಿಗಳು ಬರ್ತಾರೆ, ಬಂದ ಮೇಲೆ ಒಂದ್ಸತಿ ಕುತ್ಕೊಂಡ್ಬಿಟ್ಟು ಎಲ್ಲ ಗ್ರಾಮಸ್ಥರ ಜೊತೆಗೆ ಮಾಡ್ತೀವಿ ಅಂತ ಹೇಳಿ ಹೋದ್ಮೇಲೆ ಮತ್ತೆ ಬರಲ್ಲ ಅವರು. ಮತ್ತೆ ಹೋದ್ಮೇಲೆ ಇನ್ನೊಬ್ರು ಯಾರೋ ಬರ್ತಾರೆ ಬೇರೆ ಪಕ್ಷದವರು. ಅವ್ರು ಬಂದಮೇಲೆ ಮಾಡ್ತೀವಪ್ಪ ಈ ಸತಿ ಯಾವುದು ಇದು ಅಂತ ಹೇಳ್ಬಿಟ್ಟು ಅದನ್ನು ಮುಗಿಸ್ತಾರೆ. ಮತ್ತೆ ಯಾವುದು ಇದು ಮಾಡಲ್ಲ, ಹಂಗೆ ಇರುತ್ತೆ. ದಾರಿಯಲ್ಲಿ ಗ್ರಾಮ ಪಂಚಾಯತಿ ಕಾರ್ಯಾಲಯಕ್ಕೂ ಹೋಗ್ಬೇಕು. ಹೌದು, ಅಂದ್ರೆ ಗ್ರಾಮ ಪಂಚಾಯತಿ ಕಾರ್ಯಾಲಯ ಅಂದ್ರೆ ಮೇಲ್ ಬರುತ್ತದು. ಸೊ ಅಲ್ಲಿ ಹೋಗ್ಬೋದು. ಬಟ್ ಊರಿನ ಗ್ರಾಮಸ್ಥರು ಓಡಾಡ್ಬೇಕಲ್ವಾ? ಇದು ಮೇನ್ ರೋಡು. ಅಂದ್ರೆ ಪ್ರತಿಯೊಬ್ಬರು ಊರಲ್ಲಿ ಓಡಾಡ್ಬೇಕು ಅಂದ್ರೆ ಇದೇ ರೋಡ ಓಡಾಡ್ಬೇಕು. ಸೊಸೈಟಿ ಇಲ್ಲ ಐತೆ, ಸ್ಕೂಲ್ ಇಲ್ಲ ಐತೆ, ಅಂಗನವಾಡಿ ಇಲ್ಲ ಐತೆ, ಪೋಸ್ಟ್ ಆಫೀಸ್ ಇಲ್ಲ ಐತೆ. ಬಟ್ ಇದೇ ರೋಡ್ ಹೋಗ್ಬೇಕು. ಒಂದ್ಸತಿ ಮಳೆ ಬರಲಿ, ಒಬ್ರು ಓಡಾಡಕ್ಕಾಗಲ್ಲ ಇಲ್ಲಿ. ಈಗ ಅದು ನೋಡಿ ಫುಲ್ ಓಪನ್ ಆಗಿದೆ, ಅದೇನು ಕ್ಲೋಸು ಮಾಡಿಲ್ಲ. ಯಾರ ಮಕ್ಕಳು ಹೋಗ್ತಾರೆ ಅಂದ್ರೆ ಬಿದ್ದು ಹೋದ್ರೆ ಏನಾದ್ರು ಯಾರು ಕೇಳೋರಿರಲ್ಲ ಸರ್. ಕೇಳಕ್ಕೆ ಆಗಲ್ಲ, ಕೇಳಕ್ ಸಿಗೋದೇ ಇಲ್ಲ. ನೀವೀಗ ಇಲ್ಲಿದ್ದೀರಲ್ಲ, ಈಗ ಇವರು ಅಷ್ಟೇ ಕಾಣ್ತಾರೆ. ಇಲ್ಲಿ ಮಾಡೋ ಅಂತಾರೆ ಕಾಂಟ್ರಾಕ್ಟ್ರು ಆಗ್ಲಿ ಯಾರೊಬ್ರು ಇಲ್ಲಿ ಸಿಗಲ್ಲ. ನೀವು ಬಂದು ನೋಡ್ರಿ, ಯಾರು ಸಿಗೋದೇ ಇಲ್ಲ. ಸರ್, ಏನೋ ಮಣ್ಣು ತುಂಬ್ರಿ ಅಂತಾರೆ ಅಂತ ಏನ್ ಹೇಳ್ತಾರೆ ಸರ್? ಇಲ್ಲಿ ನಮ್ಮ ಮನೆ ಮುಂದೆ ಸ್ಲ್ಯಾಬ್ ಹಾಕಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಚರಂಡಿಯಲ್ಲಿ ಮಣ್ಣು ತುಂಬ್ಕೊಂಬಿಡ್ರಿ ಅಂತ ಹೇಳ್ತಾರೆ. ಚರಂಡಿ ನೀರು ಹೋಗೋದು ಬೇಡ, ನೀರು ಮಣ್ಣು ತುಂಬ್ಕೊಂಬಿಡ್ರಿ, ಅದ್ರ ಮೇಲೆ ಆಮೇಲೆ ಅದೇನಾಗುತ್ತೆ ನೋಡೋಣ ಅಂತ ಅಂತಾರೆ. ಯಾರು ಇದು ಹೇಳಿದ್ದು? ಗ್ರಾಮ ಪಂಚಾಯತ್ಗಾರು. ಇಲ್ಲಿನ ಜನರು ಹೇಳ್ತಾ ಇರೋದೇನಪ್ಪ ಅಂತಂದ್ರೆ, ನಮ್ಮ ಗ್ರಾಮ ಪಂಚಾಯಿತಿಯ ಹೆಡ್ ಕ್ವಾರ್ಟರ್ಸ್ ಆದರೂ ಕೂಡ ಇಲ್ಲಿ ರಸ್ತೆ ಅಭಿವೃದ್ಧಿ ಆಗ್ತಾ ಇಲ್ಲ, ಅಭಿವೃದ್ಧಿ ಕಾರ್ಯಗಳಾಗ್ತಾ ಇಲ್ಲ. ಇಲ್ಲಿ ಚರಂಡಿಯನ್ನ ಓಪನ್ ಆಗಿ ಬಿಟ್ಟಿರೋದಕ್ಕೆ ಸ್ಲ್ಯಾಬ್ ಹಾಕಿ ಅಂತ ಕೇಳಿದ್ರೆ ಮಣ್ಣು ತುಂಬಿ ಅನ್ನೋ ಬೇಜವಾಬ್ದಾರಿ ಉತ್ತರವನ್ನ ಕೊಡ್ತಾ ಇದ್ದಾರೆ. ರಸ್ತೆ ಅಭಿವೃದ್ಧಿ ಪಡಿಸಿ ಅಂತಂದ್ರೆ ಯಾರಾದರೂ ಓಡಾಡ್ಲಿ ಬಿಡಿ, ನಮ್ಗೇನಾಗಬೇಕು ಅನ್ನೋ ಬೇಜವಾಬ್ದಾರಿ ಉತ್ತರವನ್ನ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಆದಷ್ಟು ಬೇಗ ಇನ್ನಾದರೂ ಸಂಬಂಧಪಟ್ಟಂತ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಿ ಬರಗೂರು ರಸ್ತೆಯನ್ನ ಅಭಿವೃದ್ಧಿ ಪಡಿಸ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.